ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಭಾಳ ದಿನ ಆಗಿದೆ ಅನಿಸುತ್ತೆ ವಿಡಿಯೋ ಮಾಡಿ. ಸಾರಿ, ಬಿಕಾಸ್ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಬಟ್ ಆದರೂ ಪರವಾಗಿಲ್ಲ. ಬಟ್ ಈ ವಿಡಿಯೋಸ್ ಮಾತ್ರ ಮಾಡೋದು ಬಿಡೋದಿಲ್ಲ, ಕಂಟಿನ್ಯೂ ಇದ್ದೇ ಇರುತ್ತೆ. ಸ್ವಲ್ಪ ದಿನ ಲೇಟ್ ಆಗ್ಬೋದು, ಓಕೆನಾ. ಆ್ಯಂಡ್ ಒನ್ ಮೋರ್ ಇಸ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇದೆ. ಸೊ ಲೆಟ್ ಇಟ್ ಬಿ, ಓಕೆನಾ. ರೀಸನ್ಸ್ ಹೇಳ್ತಾ ಹೋದರೆ ಅದೆಲ್ಲ ಅವೆಲ್ಲ ಇಷ್ಟ ಆಗಲ್ಲ, ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಕಮ್ ಟು ದಿ ಪಾಯಿಂಟ್. ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಲೆವೆಲ್ 4 ಫಸ್ಟ್ ಸ್ಟಾರ್ಟ್ ಮಾಡೋದು ಬೇಸಿಕ್ಕಿಂದ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಸ್ಪ್ಲೇ ಇದಲ್ವೇನಪ್ಪ. ಸೊ ಲೆವೆಲ್ 4 ನಾವೇನು ಕಲಿತೀವಿ ಅಂದರೆ, ಸಿಂಪಲ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಕಂಪ್ಲೀಟ್ ಡಿಸ್ಪ್ಲೇ ಮತ್ತು ಕಮ್ಯುನಿಕೇಷನ್ನ ಕಲಿತೀವಿ, ಓಕೆನಾ. ಸ್ಟಿಲ್ ನಾವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮುಗಿಸಿದ್ವಿ ಅಲ್ವಾ. ಲೆವೆಲ್ನಲ್ಲಿ ನಾವು ಏನು ಮಾಡಿದ್ವಿ, ಆಡಿನೋ ಫೌಂಡೇಶನ್ ಮಾಡಿದ್ವಿ. ದೆನ್ ಲೆವೆಲ್ 2ನಲ್ಲಿ ಸೆನ್ಸರ್ಸು, ಲೆವೆಲ್ 3ನಲ್ಲಿ ಮೋಟಾರ್ ಮತ್ತು ಕಂಟ್ರೋಲ್ ಮಾಡಿದ್ವಿ. ಈಗ ಲೆವೆಲ್ 4ನಲ್ಲಿ ಡಿಸ್ಪ್ಲೇ ಆ್ಯಂಡ್ ಕಮ್ಯುನಿಕೇಷನ್, ಓಕೆನಾ. ಇದರಲ್ಲಿ ಫಸ್ಟ್ನೇದು ಈ ಲೆವೆಲ್ 4ನಲ್ಲಿ ಆ್ಯಕ್ಚುಲಿ ಇದು ವೀಡಿಯೋ ಏನು ಮಾಡ್ತಾಯಿದ್ದೀನಿ, ಎಪಿಸೋಡ್ 16, ಓಕೆನಾ. ಸೊ ಎಪಿಸೋಡ್ 16ನಲ್ಲಿ ಫಸ್ಟ್ನಲ್ಲಿ LCD ಡಿಸ್ಪ್ಲೇ ಸಿಸ್ಟಮ್ ಅಲ್ವಾ. ಸೊ ಸಿಂಪ್ಲಿ ನೋಡಿ, ಇದೇ ಔಟ್ಪುಟ್ಟು, ಓಕೆನಾ. ಏನಪ್ಪ ಅಂತಂದರೆ ಡೋಂಟ್ ವರಿ. ಸೊ ಆ್ಯಕ್ಚುಲಿ ನಾನು ಏನು ಇಷ್ಟಿನ ತನಕ 15 ವೀಡಿಯೋಸ್ ಮಾಡಿದ್ದೀನಿ. ಇಷ್ಟಾದಮೇಲೆ 16ನೇ ವೀಡಿಯೋಕ್ಕೆ ಬಂದೆ ನನಗೇನು ರಿಯಲೈಸ್ ಆಗ್ತಿದೆ ಅಂದರೆ, ತುಂಬ ಡೀಪಾಗಿ ಒಳಗಡೆ ಲೈಕ್ ಸರ್ಕ್ಯೂಟ್ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಹೇಳಿದೆಲ್ಲ ಓಕೆ. ಬಟ್ ಅದಕ್ಕಿಂತ ಇನ್ನೂ ಲೈಕ್ ಈ PhD ಲೆವೆಲಿಗೆ, MTech ಲೆವೆಲ್ಗೆ ಒಳಗಡೆ ಏನು ನಡೀತಿದೆ, ಆಟಮ್ಸ್ ಲೆವೆಲಿಗೆ ಏನು, ಈ ಲೆವೆಲಿಗೆ ಹೇಳೋದು ನನ್ನ ಪ್ರಕಾರ ಯೂಸ್ ಇಲ್ಲ ಅನ್ನೋದಕ್ಕಿಂತ ಸುಮ್ಮನೆ ಕನ್ಫ್ಯೂಸ್ ಮಾಡುತ್ತೆ ಅಂತ ನನ್ನ ಪ್ರಕಾರ, ಓಕೆನಾ. ಸೊ ಆ್ಯಸ್ ಆ್ಯನ್ ಸಿಂಪ್ಲಿ ಪ್ರಾಜೆಕ್ಟ್ ಮಾಡೋಕ್ಕೆ ಎಷ್ಟು ಬೇಕು ಮತ್ತು ಸ್ವಲ್ಪ ನಾಲೆಡ್ಜಿಗೆ ಎಷ್ಟು ಬೇಕು ಅಷ್ಟು ಹೇಳಿದ್ರೆ ಸಾಕಾಗುತ್ತಲ್ವ. ನೋಡಿ, ಇದೆ ಔಟ್ಪುಟ್ ಬರುತ್ತೆ. ಏನಪ್ಪ ಅಂತಂದರೆ, ನಿಮಗೆ ಇನ್ನೂ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಲೈಕ್ ಫಸ್ಟ್ ಈ LCD ಡಿಸ್ಪ್ಲೇ ಮಾಡ್ತೀನಿ ನಾನಪ್ಪ. ಇದಕ್ಕಿಂತ ಮುಂಚೆ ನಾನು ಕಂಪ್ಲೀಟ್ ಬಿಫೋರ್ ಸೀರೀಸಲ್ಲಿ LCD ಡಿಸ್ಪ್ಲೇ ಡೀಪಾಗಿ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಾ ಇದು ನೋಡಿ, ಈಸಿ ಸಿಂಪ್ಲಿಫೈಡೇ ಮಾಡಿರೋದು, ಓಕೆನಾ. ಸೊ ಇಲ್ಲಿ ಕಂಪ್ಲೀಟ್ ನಾನು ಡಿಸ್ಪ್ಲೇ ಬಗ್ಗೆ ತುಂಬ ಡೀಪಾಗಿ ಹೇಳಿದ್ದೀನಿ, ಓಕೆನಾ. ಇಲ್ಲೋಗಿ ನೀವು ಅದು ನೋಡ್ಕೊಂಬಿಡಿ, ಓಕೆನಾ. ಇಲ್ಲೇನು ನಾನು ಮಾಡಿದ್ದೀನಿ ಅಂದರೆ, ನಾನು ಈ ಥರ ಪ್ರಾಕ್ಟಿಕಲಿ ಮಾಡಿರಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಐ ಥಿಂಕ್ ಇನ್ನೂ ನಾನು ಪರ್ಚೇಸ್ ಮಾಡಿರಲಿಲ್ಲ ಅನ್ಸುತ್ತಿದ್ದು ಡಿಸ್ಪ್ಲೇದು, ಓಕೆನಾ. ಅದಿರಲಿಲ್ಲ. ಸೊ ಹಂಗಾಗಿ ಜಸ್ಟ್ ಒಂದು ಸಾಫ್ಟ್ವೇರಲ್ಲಿ ಮಾತ್ರ ಇಲ್ಲಿ ಹೇಳಿದ್ದೀನಿ, ಓಕೆ. ಸೊ ನೀವಿಲ್ಲಿ ಹಾರ್ಡ್ವೇರ್ ಕಲಿತಿದ್ದೀರ, ಓಕೆನಾ. ಅಲ್ಲಿ ತುಂಬ ಡೀಪಾಗಿ ಥಿಯರಿ ವಿತ್ ಟೈಪು ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಹೇಳಿದ್ದೀನಿ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಕೆ. ಕಮ್ ಟು ದಿ ಡೈರೆಕ್ಟ್ ಮ್ಯಾಟರ್. ಆ್ಯಸ್ ಪರ್ ಅವರ್ ರೋಡ್ ಮ್ಯಾಪು ಮತ್ತು ನಾವೇನು ಫಾಲೋ ಮಾಡ್ತಿದ್ವಿ ಫಸ್ಟ್. ಹಿಂಗಂದ್ರೆ ಏನು, LCD ಡಿಸ್ಪ್ಲೇ ಅಂದರೆ ಏನು, ಸಿಂಪ್ಲಿ LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳಿ, ಓಕೆನಾ. ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಜಸ್ಟ್ ನಾನು ಸಿಂಪ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಟೆಕ್ಸ್ಟ್ ಮಾಡಿದ್ದೀನಿ ಕೋಡಲ್ಲಿ, ಏನಂತ, ಹೆಲೋ ಈಸಿ ಸಿಂಪ್ಲಿಫೈಡ್ ಅಂತ. ಸೊ ಅದು ನಾನು ಕಂಪ್ಯೂಟ್ರಲ್ಲಿ ಹೇಳಿದ್ದು. ಇಲ್ಲಿ ಡಿಸ್ಪ್ಲೇಲಿ ಬರುತ್ತೀವಲ್ಲ, ಇದು ನಮ್ಮದು ಮೇನ್ ಗೋಲ್. ಏನು ಟೈಪ್ ಮಾಡ್ತೀನಿ ಅದು ಡಿಸ್ಪ್ಲೇ ಬರಬೇಕು. ಹಂಗಂತೇಳಿ ನಾನು ಕತೆ ಬರಿತೀನಿ, ಕತೆ ಡಿಸ್ಪ್ಲೇ ಮಾಡ್ಬೋದು. ಬಟ್ ಈ ಡಿಸ್ಪ್ಲೇಲಿ ಆಗಲ್ಲ. ಇದು 16x2 ಅಂತೇಳಿ, ಓಕೆನಾ. ಅಂದರೆ 16 ಟೋಟಲಿ 32 ವರ್ಡ್ಸ್ ಮಾತ್ರ ಬರ್ಬೋದು ಇಲ್ಲಿ, ಓಕೆನಾ. ದೆನ್ ಮೇನ್ ಗೋಲ್ ಗೊತ್ತಾಯಿತು. ದೆನ್ ಇದೆಲ್ಲ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ, ಲೈಕ್ ನಾವು ಟೆಂಪ್ರೇಚರ್ ಮಾನಿಟರು, RFID ಅಟೆಂಡೆನ್ಸ್ ಸಿಸ್ಟಮು, ಇದೇ RFID ಇದರಲ್ಲೇ ಮಾಡೋದು. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇದು ಸಾಲ್ಟ್ರ್ ಮಾಡೋಕ್ಕೋಗಿ ಒಂದು ಸ್ವಲ್ಪ ಹೊಗೆ ಹಾಕ್ಸ್ಕೊಂಬಿಟ್ಟಿದ್ವಿ. ಲೆಟ್ ಇಟ್ ಬಿ, ನೋಡೋಣ ಏನಾದ್ರು ಒಂದಕ್ಕೆ ಮಾಡ್ಬೋದು, ನೋಡೋಣ ಏನಾದರೂ ಒಂದು ಮಾಡೋಣ, ಓಕೆನಾ. ದೆನ್ ಸ್ಮಾರ್ಟ್ ಹೋಮಲ್ಲಿ ಮತ್ತು ಡಿಜಿಟಲ್ ಕೌಂಟರಲ್ಲಿ ಮತ್ತು ಸ್ಮಾರ್ಟ್ ಪಾರ್ಕಿಂಗು, IoT ಪ್ರಾಜೆಕ್ಟು ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೀವಿ ಡಿಸ್ಪ್ಲೇನ. ದೆನ್ ಇದಾದಮೇಲೆ ಓಕೆ ಏನು ಬರುತ್ತೆ, ನಾನು ಕೋಡಲ್ಲಿ ಹೇಳಿದೆ, ಇಲ್ಲಿ ಔಟ್ಪುಟ್ ಬಂತು ಅಲ್ವೇನಪ್ಪ. ಸೊ ಇದು ಹೆಂಗೆ ಕ್ವಶನ್ನು, ಇದೇನು ಈ ವೈರ್ ಮುಖಾಂತರ ಬಂದ್ಬಿಟ್ಟು ಆ ವರ್ಡ್ಗಳೆಲ್ಲ. ಎಸ್, ಡೆಫಿನೆಟ್ಲಿ ಹಂಗಂತೇಳಿ HUELL ವರ್ಡ್ ಆ ಥರ ಬರಲ್ಲ. ಇಲ್ಲಿ ಬೈನರಿ ಫಾರ್ಮಲ್ಲಿ ಬರುತ್ತೆ. ಸೊ ನಮಗೆ ಇಲ್ಲಿ ವರ್ಡಲ್ಲಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ಹೋದರೆ ನಿಜ ಹೇಳ್ತೀನಿ, ಬೇಕಾದ್ರೆ ಇದನ್ನೇ ನಾನು ಒಂದು 50 ವೀಡಿಯೋಸ್ ಮಾಡ್ಬೋದು. ಹಿಂಗೆ ಇಲ್ಲಿಂದ ಇಲ್ಲಿಗೆ ಹೆಂಗೆ ಬರುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಹೆಂಗೆ ಬರುತ್ತೆ ಮತ್ತು ಒಳಗಡೆ ಏನು ನಡೆಯುತ್ತೆ ಅಂತೇಳಿ. ಸೊ ಡೋಂಟ್ ವರಿ, ಎಲ್ಲ ಮಾಡೋಣ. ಫಸ್ಟ್ ಒಂದು ಬೇಸಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋಣ. ದೆನ್ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ, ಓಕೆನಾ. ದೆನ್ LCD ಅಂದರೆ ಏನಂತ ಅರ್ಥ ಆಯಿತು. ಸೊ ಈ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಇದೆಯಲ್ಲ, ಇಲ್ಲಿ ನಾವು ಲೆಟರ್ಸು, ನಂಬರ್ಸು ಅಥವಾ ಸಿಂಬಲ್ಸು ಅಥವಾ ಸ್ಮಾಲ್ ಕಸ್ಟಮ್ ಕ್ಯಾರೆಕ್ಟರ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು, ತೋರಿಸ್ಬೋದು, ಓಕೆನಾ. ದೆನ್ ನಾನು ಇಲ್ಲಿ ತುಂಬ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಅಲ್ಲಿ ತುಂಬ ಹೇಳಿದ್ದೀನಿ. ಇಲ್ಲಿ ತುಂಬ ವೀಡಿಯೋದು ಎಂತ ಆಗ್ಬಿಡುತ್ತೆ, ಓಕೆನಾ. ಒಂದು 6 ಮಿನಿಟ್ಸ್ ಒಳಗೆ ಮುಗಿಸೋಣ. 1 ಮಿನಿಟ್ ಇದೆ. ಸೊ ಅಲ್ಲೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ.
ಬೈಕೊಂಬೇಡಿ ಇವಾಗೇನು ವೀಡಿಯೋ ಮಾಡೋಕ್ಕೆ ಬಂದು ಇದೇನೋ ಹೇಳ್ತಾನಲ್ಲ ಅಂತ ಹೇಳಿ. ಸೊ ಇಲ್ಲಿ ನಾನು ಮೇನ್ ಪಾಯಿಂಟ್ ಮಾತ್ರ ಕವರ್ ಮಾಡ್ತೀನಿ. ಅಲ್ಲೇ ಹೇಳಿದ್ದೆ ಮತ್ತೆ ಹೇಳಿದರೆ ಸುಮ್ಮನೆ ಲೆಂತಿ ಆಗುತ್ತೆ ವೀಡಿಯೋ. ಓಕೆನಾ, ಆಲ್ಮೋಸ್ಟ್ ಎಲ್ಲ ಅಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಏನೇನು ಹೇಳಬೇಕು ಅಲ್ಲ ಆ ವಿಡಿಯೋ ನೋಡಿಕೊಂಡೆ ಒಂದ್ಸಲಿ ಏನೇನು ಮಿಸ್ ಮಾಡಿದ್ದೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಏನು ಕವರ್ ಮಾಡ್ತೀನಿ ಅಂದರೆ, ಸೊ ಬನ್ನಿ ಕಮ್ ಟು ದಿ ಮೇನ್ ಪಾಯಿಂಟ್. ಸೊ ಇಲ್ಲಿ ಕನೆಕ್ಷನ್ಸಿಗೆ ಏನೇನು ಬೇಕು ಅಂತಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆರ್ಡಿನೋ ಮತ್ತು 60x2 LCD ಮತ್ತು 10K ಪೊಟೆನ್ಷಿಯೋಮೀಟರು, ದೆನ್ ಬ್ರೆಡ್ ಬೋರ್ಡು, ಜಂಪಿಂಗ್ ವೈರ್ಸು, USB ಕೇಬಲ್ ಅಪ್ಪ, ಇಷ್ಟು ಬೇಕು ಕಾಂಪೌಂಡ್ಸ್ ರಿಕ್ವೈರ್ಡ್ ನಮಗೆ. ಓಕೆನಾ, ದೆನ್ ಪಿನ್ ಕನೆಕ್ಷನ್ಗೆ ಬಂದಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಕಮ್ ಟು ದಿ ಕನೆಕ್ಷನ್. ಓಕೆನಾ, ಐತಿ ನೋಡಿ 10K ಇದೆಯಲ್ಲ, 10Kಲಿ ಆ್ಯಕ್ಚುಲಿ ಹೆಂಗಿರ್ತದೆ ನೋಡಿ, 10K ಈ ಥರ ಇದೆಯಲ್ಲಪ್ಪ, ಇದೇ ಥರನೇ ಇಲ್ಲಿ ಬರ್ತೀವಿ. ಓಕೆನಾ, 1 2 3 ಅಂತ ತಗೊಳ್ಳಿ ಪಿನ್ನು. ಫಸ್ಟ್ನೇ ಪಿನ್ನು ಆರ್ಡಿನೋ ಗ್ರೌಂಡಿಗೆ ಕೊಡಿ, ಮದ್ದಿದ್ದು VD ಅಂದರೆ ಇಲ್ಲಿ V0 ಅಂತ ಹೇಳಿ, ಸರಿನಾ, ಇದು ಕಾಣಿಸ್ತದೆ V0 ಅಂತ ಹೇಳಿ. ಮೂರನೇ ಪಿನ್ ಕಾಣಿಸ್ತಿದೆಯಾ, ಆ ಮೂರನೇ ಪಿನ್ನಿಗೆ ಕೊಡಬೇಕು 10K ಪಾಟಿಂದ. ದೆನ್ ಥರ್ಡ್ ಪಿನ್ ಇದೆ, ಇದು 5 ವೋಲ್ಟಿಗೆ. ಓಕೆನಾ, ಇಲ್ಲಿ ಥರ್ಡ್ ಪಿನ್ನ 5 ವೋಲ್ಟಿಗೆ ಕೊಡ್ತೀರಾ. ಇದು 10K ಪಾಟಿಂಗ್ ಕನೆಕ್ಷನ್. ಕನ್ಫ್ಯೂಸ್ ಹಾಕೋಬಿಡಿ, ಇದೇನು ಯಾವ ಕಡೆ ಅಂದರೆ ಈ ಕ್ಲಾಕ್ ವೈಸ್ ತಿರುಗಿಸ್ತೀವಲ್ಲ, ಕಾಣಿಸ್ತಿದೆಯಲ್ಲ ಇದು ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೀವಿ. ಸೊ ನೀವು ಈ ಥರ ನಿಮ್ಮ ಕಡೆ ಏನೋ ಈ ಕಡೆ ತಿರುಗಿಸೋದಿದೆಯಲ್ಲ, ಅದು ನಿಮ್ಮ ಕಡೆ ಇರಬೇಕು. ಅದ್ರ ಆಪೋಸಿಟ್ ಇದೆಯಲ್ಲ, ಆ ಕಡೆ ನೀವು ಕನೆಕ್ಟ್ ಮಾಡ್ಬೋದು. ಇಲ್ಲ ಈ ಕಡೆ ಯಾರು ಕನೆಕ್ಟ್ ಮಾಡ್ಬೋದು. ಏಕೆಂದರೆ ತಿರ್ಸೋದನ್ನು ತಡಿಬಾರ್ದು ಅನ್ನೋ ಕಾರಣಕ್ಕೆ ಆ ಕಡೆ ಕನೆಕ್ಟ್ ಮಾಡಿದ್ದೀವಿ. ಓಕೆನಾ, ದೆನ್ ಈ ರೀತಿ 10K ಕನೆಕ್ಷನ್ ಮಾಡಿರಲ್ವಾ, 10K ಕನೆಕ್ಷನ್ ಆದಮೇಲೆ ನೋಡಿ ಜಸ್ಟ್ ತಿರ್ಸಿದ್ದಕ್ಕೆ ಏನೇನು ಕಾಣಿಸ್ತಿಲ್ಲ. ಏನಕ್ಕೆ ನಾವು ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ತೀವಿ ಅಂದರೆ ಇದಕ್ಕೋಸ್ಕರನೇ ನಾವು ಯೂಸ್ ಮಾಡ್ತೀವಿ. ಓಕೆನಾ, ದೆನ್ ಕಮ್ ಟು ದಿ ರಿಯಲ್ ಕನೆಕ್ಷನ್ಸ್. ಇಲ್ಲೆಲ್ಲ ನೋಡ್ರಪ್ಪ, ಫಸ್ಟ್ ಹೇಳ್ತೀನಿ, ಇಲ್ಲಿ ಏನಿದೆ ಕಾಣಿಸ್ತಿಲ್ಲ, ಬಟ್ ಇಲ್ಲ ನೀವು ಸೇರಿದು ಬರ್ಕೊಂಡಿದ್ದೀನಿ ಏನು ಕನೆಕ್ಷನ್ ಅಂತ. ಇದು LCD ಕನೆಕ್ಷನು, ಈ ಕಡೆ ಆರ್ಡಿನೋ. ಓಕೆನಾ, VSS ಗ್ರೌಂಡಿಗೆ ಕೊಡಿ, VDD 5 ವೋಲ್ಟಿಗೆ ಕೊಡಿ, V0 ಪೊಟೆನ್ಷಿಯೋಮೀಟರ್ ಮಧ್ಯಕ್ಕೆ ಕೊಟ್ಟಿರ್ತೀರ. ದೆನ್ RS D12ಗೆ, RW ಗ್ರೌಂಡಿಗೆ ಕೊಡಿ, EN D11, D4 D5ಗೆ, ಮತ್ತು D5 D4ಗೆ, D6 D3ಗೆ, D7 D2ಗೆ, ದೆನ್ A 5 ವೋಲ್ಟು ಈ ಗ್ರೌಂಡಿಗೆ. ಕಾಣಿಸಿದೆಯಾ, ಇಲ್ಲಿರೋದನ್ನೇ ಏನು ಬರ್ತೀನಿ. ಓಕೆ, ನೀವು ಒಂದು LCD ಪರ್ಚೇಸ್ ಮಾಡಿದ್ಮೇಲೆ ನೀವು ಇಲ್ಲಿ ಏನಿದೆ ಅದೇ ಗೊತ್ತಾಗುತ್ತೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ LCD ಇದೆ, ಬಟ್ ನಾನು ಯೂಸ್ ಮಾಡ್ತಿರೋದು 16x2. ಓಕೆನಾ, ಫಸ್ಟ್ ಹೇಳ್ತಾ ಇದ್ದೀನಿ. ದೆನ್ ಕಮ್ ಟು ದಿ ಕನೆಕ್ಷನ್ಸ್ ಆಯಿತು. ನಮ್ಮ ಪ್ರಕಾರ ಏನೀಗ ಏನಕ್ಕೆ ಯೂಸ್ ಮಾಡ್ತೀವಿ, ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಕನೆಕ್ಷನ್ಸು ಮತ್ತು ಕೋಡು ಅಲ್ವಾ, ಇದು ಬೇಕಾಯಿತು. ಹೆಂಗೆ ವರ್ಕ್ ಆಗುತ್ತೆ ಹೆಂಗೆ ಅಂತ ಎಲ್ಲ ನಾನು ಆ ವಿಡಿಯೋದಲ್ಲಿ ರೆಫರೆನ್ಸ್ ಕೇಳ್ತಾ ಇದ್ದೀನಿ. ನಾನು ಫಸ್ಟೇ ಮಾಡ್ತೀನಿ ನೋಡ್ಕೊಂಬನ್ನಿ ಅಂತ, ಏಕೆಂದರೆ ಅದು ಲೆಂತ್ ಮಾಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಹಂಗಾಗಿ ಓಕೆನಾ, ಕನೆಕ್ಷನ್ ಗೊತ್ತಾಯಿತು. ದೆನ್ ಇಲ್ಲಿ VSS ಏನಕ್ಕೆ ಅಂದರೆ ಗ್ರೌಂಡ್ ರೆಫರೆನ್ಸಿಗೆ ತೊಗೊಂಡಿರೋದು ನಾವು ಒಂದೊಂದೇ ಪಿನ್ ಹೇಳ್ತಾ ಹೋಗ್ತೀನಿ. ಓಕೆನಾ, ದೆನ್ VDD ಏನಕ್ಕೆ, 5 ವೋಲ್ಟ್ ಏನು ಕೊಡ್ತಿದ್ದೀವಿ, 5 ವೋಲ್ಟ್ ಕೊಡ್ತಿರ್ತೀವಿ ಏನಕ್ಕೆ, ಪವರ್ ಸಪ್ಲೈ. ಓಕೆನಾ, ಇದು ಪವರ್ ಬೇಕು ತಾನೆ. ಏನಾದ್ರು ಇಲ್ಲಿ ಒಂದು ವರ್ಕ್ ಆಗಬೇಕು ಅಂದರೆ ನೋಡಿ, ಇಲ್ಲಿ ಎಲ್ಲೋ ವರ್ಡ್ ಅಂತ ಎಲ್ಲೋ ಈಸಿ ಸಿಂಪ್ಲಿಫೈಡ್ ಅಂತ ಬರಬೇಕು ಅಂದರೆ ಇಲ್ಲಿ ಸ್ವಲ್ಪ ಪವರ್ ಬೇಕು ತಾನೆ. ಸೊ ಹಂಗಾಗಿ ಆ 5 ವೋಲ್ಟು ಇದು ಕೊಡ್ತಾ ಇದ್ದೀವಿ. ದೆನ್ V0 ಏನಕ್ಕೆ ಅಂದರೆ ಸಿಂಪಲ್ ಏನಂದರೆ, ಈ V0 ಏನು ಕೊಟ್ಟಿದ್ದೀವಿ ಅಂದರೆ ಮೈದಲ್ಲಿ ಇದೆ, ಇದು LCD ಅಂದರೆ 10K ಪೊಟೆನ್ಷಿಯೋಮೀಟರ್ಗೆ ಕೊಟ್ಟಿರೋದು. ಏನಕ್ಕಪ್ಪ ಅಂತಂದರೆ ಇಲ್ಲಿ ನಾವು ಕಾಣಿಸ್ತಿದೆ, ಇಲ್ಲಿ ಒಂದು ಇದು 10K ಪಾಟ್ ಮಧ್ಯಕ್ಕೆ ಏನು ಕೊಟ್ಟರು ಅಂದರೆ ECC ಎಲ್ಲೋ ECC ಕಾಣಿಸಿದೆಯಾ, ನಾನು ಇಲ್ಲೇ ರೊಟೇಷನ್ ಮಾಡ್ತೀನಿ. ಈ ಬ್ಲರ್ರು ಇದಕ್ಕೆ ಅಂದರೆ ಸಿಂಪಲ್ ಇದೇನಕ್ಕೆ ಅಂದರೆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ಸ್ನ ಡಾರ್ಕು ಅಥವಾ ಲೈಟ್ ಮಾಡೋಕ್ಕೆ ನಾವು ಈ V0ನ ಮಧ್ಯಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಓಕೆನಾ, ಈಗ ಕಾಣುತ್ತೆ ಇಲ್ಲೋ ಈಸಿ ಸಿಂಪ್ಲಿಫೈಡ್ ಅಂತ. ಅಯ್ಯೋ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಓಕೆನಾ, ಇದಕ್ಕೆ V0 ಕನೆಕ್ಟ್ ಮಾಡ್ತೀವಿ. ದೆನ್ RS ಮತ್ತು RSು ಇವೇನೇನಕ್ಕೆ ಅಂದರೆ ರಿಜಿಸ್ಟರ್ ಸೆಲೆಕ್ಟ್ ಅಂತ ಹೇಳಿ. ಓಕೆ, ತುಂಬ ತಲೆ ಕೆಡಿಸ್ಕೊಂಡ್ಬಿಡಿ. ಸಿಂಪಲ್ ಹೇಳಬೇಕು ಅಂದರೆ ಇನ್ಕಮಿಂಗ್ ಡಾಟಾನ ಕಲೆಕ್ಟ್ ಮಾಡೋದು ಅಂತ ಅಂದ್ಕೊಳ್ಳಿ, ಇಷ್ಟೇ. ಇನ್ಕಮಿಂಗ್ ಡಾಟಾ ಈಸ್ ಕ್ಯಾರೆಕ್ಟರ್ಸ್ ಅಂತ ಅಂದ್ಕೊಳ್ಳಿ. ಅಂದರೆ ಇನ್ಕಮಿಂಗ್ ನಾವು ಏನು ಕೋಡಲ್ಲಿ ಕೊಟ್ಟಿರ್ತೀವಿ ಅದನ್ನು ಕನೆಕ್ಟ್ ಮಾಡಿ ಈ ನಮ್ಮ ಡಿಸ್ಪ್ಲೇಯಲ್ಲಿ ತೋರಿಸೋಂಥದ್ದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ದೆನ್ RW ಅಂದರೆ ರೀಡ್ ರೈಟ್ ಪಿನ್ ಅಂತ ಹೇಳಿ. ಓಕೆನಾ, ಇದೇನು ನಾನು ತಲೆ ಕೆಡಿಸ್ಕೊಂಬಿಡಿ RW ಅಂದರೆ. ಓಕೆನಾ, ಸೊ ದೆನ್ ಕಮ್ ಟು ದಿ EN ಅಂದರೆ ಏನಪ್ಪ, ಎನೇಬಲ್ ಪಿನ್ ಮೀನ್ಸ್ ಆ್ಯಕ್ಟ್ಸ್ ಲೈಕ್ ಎಂಟರ್ ಪಿನ್ ಅಂತ ಥಿಂಕ್ ಮಾಡ್ಕೊಳ್ಳಿ. ಓಕೆನಾ, ಲೈಕ್ ಈಗ ವೆನೆವರ್ ಆರ್ಡಿನೋ ಈ ಸೆಂಡ್ ಮಾಡುತ್ತೆ ಡಾಟಾ, ಈ ಡಾಟಾ ಸೆಂಡ್ ಮಾಡಿದಾಗ ಈ ಎನೇಬಲ್ ಪಿನ್ನು ಹೇಳುತ್ತೆ ಏನಕ್ಕೆ LCDಗೆ ರೀಡ್ ಮಾಡುವಂತ, ಇಷ್ಟೇ. ದೆನ್ D4 to D7 ಏನು ಮಾಡಿದ್ದೀನಿ ಅವೆಲ್ಲ ಡಾಟಾ ಕ್ಯಾರಿ ಮಾಡೋ ಅಂಥವು. ಓಕೆನಾ, ಇಷ್ಟೇ. ಇವೆಲ್ಲ 4 ಬಿಟ್ ಡಾಟಾ, ಇಷ್ಟು ನಮ್ಮ ಪಿನ್ಗಳು. ದೆನ್ ಫೈನಲಿ A ಆ್ಯಂಡ್ K ಅಂತಿದೆ. A ಅಂದರೆ ಬ್ಯಾಕ್ಲೈಟು. ಓಕೆನಾ, ಬ್ಯಾಕ್ಲೈಟ್ ಪಾಸಿಟಿವ್, K ಅಂದರೆ ಬ್ಯಾಕ್ಲೈಟ್ ನೆಗೆಟಿವ್ ಅಂತೇಳಿ. ಪಾಸಿಟಿವ್ಗೆ 5 ವೋಲ್ಟ್ ಕೊಟ್ಟಿದ್ದೀವಿ, ದೆನ್ ಈ ನೆಗೆಟಿವ್ ಅಂದರೆ ಬ್ಯಾಕ್ಲೈಟ್ ನೆಗೆಟಿವ್ಗೆ ಗ್ರೌಂಡ್ ಕೊಟ್ಟಿದ್ದೀವಿ, ಇಷ್ಟೇ.
ಸಿಂಪಲ್ ಕನೆಕ್ಷನ್ನು ಪಿನ್ಸು ಅರ್ಥ ಆಯಿತು. ದೆನ್ ಓಕೆ ಅಪ್ಪ ಇವೆಲ್ಲ ಹೇಳಿದೆ. ದೆನ್ ಹೆಂಗೆ ಈ ಸರ್ಕ್ಯೂಟ್ ವರ್ಕ್ ಆಗುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ. ಹೆಂಗಪ್ಪ ಅಂತಂದರೆ ನಮ್ಮ ಆರ್ಡಿನೋ, ದೆನ್ ಇಲ್ಲಿ ಇದಕ್ಕೆ ಆದಂಥ ಲಿಕ್ವಿಡ್ ಕ್ರಿಸ್ಟಲ್ ಲೈಬ್ರರೀಸ್ ಅಂತ ಇದೆ. ಈಗ ಎಕ್ಸಾಂಪಲ್ಲು ನಾವೇನಾದರೂ ಈಗ ಅಲ್ಟ್ರಾಸಾನಿಕ್ ಏನಾದ್ರು ಲೈಬ್ರರೀಸು ಅಥವಾ ಬೇರೆ ಯಾವ್ದಾದ್ರು ಕಾಂಪೌಂಡ್ಸ್ ಲೈಬ್ರರೀಸ್ ಹೆಂಗಿರುತ್ತೆ, ಲೈಬ್ರರೀಸ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಅದರದ್ದೇ ಆದಂಥ ಹೆಂಗೆ ಹೇಳ್ಬೋದು ನಿಮಗೆ ಸಿಂಪಲ್ಲಾಗಿ ಅಂದರೆ ಲೈಬ್ರರೀಸ್ ಹೆಂಗಪ್ಪ ಅಂತಂದರೆ ಆ ಒಂದು ನೇಮ್ ಮಾತ್ರ ಕರೆದ್ರೆ ಬರೋದು. ಈಗ ಲೈಬ್ರರೀಸ್, ಈಗ ನಿಮ್ಮ ಹೆಸರೇನು ಅಂತ ಇದೆ, ಕಿಶೋರ್ ಅಂತ ಇದೆ ಅಂದ್ಕೊಳ್ಳಿ, ನಾವೇನಾದ್ರು ಪಶ್ ಅಂತ ಕರೆದ್ರೆ ನೀವು ತಿರುಗಲ್ಲ, ಅದೇ ಥರ ಕಿಶೋರ್ ಅಂತ ಕರೆದ್ರೆ ಮಾತ್ರ ನೀವು ತಿರುಗ್ತೀರ. ಅದೇ ರೀತಿ ಲಿಕ್ವಿಡ್ ಕ್ರಿಸ್ಟಲ್ಗೆ ಅದರದ್ದೇ ಆದಂಥ ಲೈಬ್ರರೀಸ್ ಇದೆ, ಅದನ್ನು ಕಾಲ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಓಕೆನಾ, ಆ ರೀತಿ. ದೆನ್ ಅದು ನಾವು ಲಿಕ್ವಿಡ್ ಕ್ರಿಸ್ಟಲ್ನ ಲೈಬ್ರರೀಸ್ ನಾವು ತೊಗೊಳ್ತೀವಿ. ದೆನ್ ಅದಾದಮೇಲೆ RS ಇವೆಲ್ಲ ವರ್ಕ್ ಆಗುತ್ತೆ. ದೆನ್ ಅದರೊಳಗಡೆ ಸಿಂಪಲ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ, HD44780 ಕಂಟ್ರೋಲರ್ ಅಂತ ಇದರೊಳಗಿರುತ್ತೆ. ಇದೇನು ವರಿನೇ ಮಾಡ್ಕೋಬೇಡಿ, ಓಕೆನಾ. ದೆನ್ ಅದರೊಳಗಡೆ ಏನಾಗುತ್ತೆ, LCD ಮೆಮೊರಿ ಬಂದು ಸ್ಟೋರ್ ಆಗಿ ನಾವೇನು ಕೊಟ್ಟಿರ್ತೀವಿ ಈ ಥರ ಡಿಸ್ಪ್ಲೇ ಆಗಪ್ಪ ಅಂತೇಳಿ ಅದು ಫೋನಲ್ಲಿ ಕ್ಯಾರೆಕ್ಟರ್ ಮುಖಾಂತರ ಡಿಸ್ಪ್ಲೇ ಆಗುತ್ತೆ. ಇಷ್ಟೇ ಒಳಗಡೆ ಆಗೋದು. ನೀವು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸಿಂಪಲ್ ಏನು ಕೊಡಿ, ನಾವು ಇಲ್ಲಿ ಕೋಡ್ ಬರೆದಿರ್ತೀವಿ, ಕೋಡಿಂದ ಏನು ಬರೆದಿರ್ತೀವಿ ಅದು ಒಳಗಡೆ ಹೋಗುತ್ತೆ, ಒಳಗಡೆಯಿಂದ ನಮಗೆ ನೇಮ್ ಡಿಸ್ಪ್ಲೇ ಆಗುತ್ತೆ. ಹೆಂಗೆ ಅಂದರೆ ನಾನು ಹೇಳಿದ್ನಲ್ಲ ಆ ರೀತಿ. ಓಕೆನಾ, ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಓಕೆನಾ. ದೆನ್ ಕಮಿಂಗ್ ಟು ದಿ ಕೋಡ್ ಏನು ಸಿಂಪಲ್ ಅಪ್ಪ. ಏನು ಮಾಡಿರ್ತೀವಿ, ಫಸ್ಟು ನಾವು ಒಂದು ಲೈಬ್ರರಿ ಇಂಪೋರ್ಟ್ ಮಾಡ್ಕೊತೀವಿ, ಓಕೆನಾ. ದೆನ್ ಆ ಪಿನ್ಸ್ ನಾವು ಡಿಫೈನ್ ಮಾಡ್ಕೊಂಡಿರ್ತೀವಿ. ಪಿನ್ಸ್ ಡಿಫೈನು ಕೋಡ್ ಏನಪ್ಪ ಅಂತಂದರೆ ಸಿಂಪಲ್ ನೋಡ್ಕೊಳ್ಳಿ, ಲಿಕ್ವಿಡ್ ಕ್ರಿಸ್ಟಲ್ ಇದೇ ಲೈಬ್ರರಿ ಕಂಡ್ರಪ್ಪ, ಓಕೆನಾ. ದೆನ್ ಇದಾದಮೇಲೆ ಲಿಕ್ವಿಡ್ ಕ್ರಿಸ್ಟಲ್ ಪಿನ್ ನಂಬರ್ ನಾವು ಹೇಳಿರೋದು. ದೆನ್ 16,2 ಏನಕ್ಕಪ್ಪ ಅಂತಂದರೆ 16 ಕ್ರಾಸ್ಟು ನಾನು LCD ಯೂಸ್ ಮಾಡಿರ್ತಲ್ವಾ, ಹಂಗಾಗಿ. ದೆನ್ ಇದಾದಮೇಲೆ ಏನು, ಇದನ್ನು ಪ್ರಿಂಟ್ ಮಾಡು ಏನಂತ, LOEC ದೆನ್ ಸಿಂಪ್ಲಿಫೈಡ್ ಅಂತ, ಓಕೆನಾ. ಈ ರೀತಿ ಪ್ರಿಂಟ್ ಮಾಡು ಅಂತ ಹೇಳಿದ್ದೀನಿ. ಇದನ್ನೇ ನಾವು ವಾಯ್ಡ್ ಲೂಪ್ ರನ್ ಆಗ್ತಾನೇ ಇರು ಅಂತ. ಸೊ ಹಂಗಾಗಿ ಏನಾಗ್ತಿದೆ, LOEC ಸಿಂಪ್ಲಿಫೈಡ್ ಅಂತಲೇ ಆಗ್ತಿದೆ, ಓಕೆನಾ. ದಿಸ್ ಈಸ್ ಅಬೌಟ್ ನಮ್ಮ LCD ಡಿಸ್ಪ್ಲೇ. ಓಕೆ, ಐ ಹೋಪ್ ಯಾವುದೇ ರೀತಿ ಡೌಟ್ ಇಲ್ಲ ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ವಿಡಿಯೋದ ನಮ್ಮದು ಕೌಂಟರ್ ಅನಿಸುತ್ತೆ, ಅದಾದಮೇಲೆ RFID ಇದೆ RFID. ಸೊ RFID ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸಿಂಪಲ್ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತೀನಿ, ಹೆಂಗಾರು ಲೆಂತಿ ಆಗಿದೆ ಆಗ್ಬಿಡುತ್ತೆ. ನನ್ನ ಸಾಲ್ಡ್ರಿಗನ್ನು ಡ್ಯಾಮೇಜ್ ಆಗಿ ನನ್ನ ಈ ಸರ್ಕ್ಯೂಟಿಗೆ ಮಾಡಬೇಕಾದ್ರೆ ಇದು ಸರ್ಕ್ಯೂಟು ಹೊಗೆ ಹಾಕ್ಸ್ಕೊಂಡು ಸೊ ಫೈನಲಿ ಸ್ವಲ್ಪ ಖರ್ಚಾಗ್ಬಿಟ್ಟಿದೆ ಲೈಫಲ್ಲಿ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಆದರೆ RFID ಇವಾಗ ಮಾಡ್ತೀನಿ, ಇಲ್ಲಾಂದರೆ ಈ ಸೀರೀಸ್ ಮುಗಿಸಿ ಮತ್ತೇನು ಸ್ವಲ್ಪ ಪರ್ಚೇಸ್ ಮಾಡ್ತೀನಿ, ಆಮೇಲೆ ಮತ್ತೆ RFIDದು ಮಾಡ್ತೀನಿ. ಸ್ಕಿಪ್ ಅಂತೂ ಮಾಡಲ್ಲ, ಮಾಡ್ತೀನಿ, ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಓಕೆನಾ. ಇನ್ನು ಎಷ್ಟೋ ಪ್ರಾಜೆಕ್ಟ್ಗಳೆಲ್ಲ ಆನ್ಗೋಯಿಂಗಲ್ಲಿದೆ, ಓಕೆನಾ. ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದ್ಕೊಂಡಿದ್ದೆ, ಭಾಳ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ, ಏನಪ್ಪ. ಸೊ ಏನಾದರೂ ಡೌಟು ಅಥವಾ ನನ್ನದೇ ತಪ್ಪಿದರೆ ಫಸ್ಟ್ ಆಫ್ ಆಲ್ ನೀವು ಹೇಳ್ಬಿಡಿ, ಈ ಥರ ತಪ್ಪು ಹೇಳ್ತಿದ್ಯಾ ಅಂತ, ಯಾಕೆಂದರೆ ನಾನು ತಿದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಜಸ್ಟ್ ನಿಮ್ಮಲ್ಲಿ ಯಾರಾದರೂ ಗೊತ್ತಿರೋರು ನೋಡ್ತಿರ್ಬೋದು. ಸೊ ಬ್ರೋ ಈ ತಪ್ಪು ಹೇಳ್ತೀರಾ ಅಥವಾ ಇದೇ ತಪ್ಪಿದೆ ನೋಡಿ ಚೆಕ್ ಮಾಡಿ, ಅಥವಾ ಡೈರೆಕ್ಟ್ ಏನಿದ್ರು ಡೈರೆಕ್ಟ್ ಓಪನ್ ಮೈಂಡ್ ಇರಲಿ, ಓಕೆನಾ. ಸೊ ಆಲ್ವೇಸ್ ತಿದ್ಕೊಳಕ್ಕೆ ರೆಡಿ ಇರ್ತೀವಿ, ಹೇಳ್ತಾ ಹೋಗಿ ಏನಾದ್ರು ತಪ್ಪಿದರೆ, ಯಾಕೆಂದರೆ ಜೊತೆಲೇ ಕಲಿಯೋಣ, ಜೊತೆಲೇ ಬೆಳೆಯೋಣ. ಸೊ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಏನು ಹೇಳ್ಬೋದು, ಅಂಟಿಲ್ ನಥಿಂಗ್, ಜಸ್ಟ್ ರಿವೈಸ್ ದ ಬೇಸಿಕ್ಸ್ ಆ್ಯಂಡ್ ಡೂ ಸಮ್ ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ಸ್. ಸುಮ್ಮನೆ ಏನಾದ್ರು ಒಂದು ಮಾಡ್ತಾನೆ ಇರ್ರಿ. ಸ್ವಲ್ಪ ನೀವೇ ಕೈ ಸುಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ನಮ್ದು ಹೇಳಿದ್ದೆ ಅದೇ ಮಾಡ್ತಾನೆ ಹೋದ್ರೆ ಗೊತ್ತಲ್ಲ. ಸ್ವಲ್ಪ ಕನೆಕ್ಷನ್ ಸ್ವಲ್ಪ ವೇರಿ ಮಾಡಿ, ಹಂಗಂತ ಇದರಲ್ಲಿ ವೇರಿ ಮಾಡೋಕ್ಕೋಗ್ಬಿಡಿ, ಆಮೇಲೆ ನಿಮ್ಮ ದುಡ್ಡೆಲ್ಲ ಹಾಳಾಗೋಗ್ಬಿಡುತ್ತೆ. ಆ ಸಾಫ್ಟ್ವೇರ್ ಹೇಳಿದ್ದಾನೆ, ಆ ಸಾಫ್ಟ್ವೇರಲ್ಲಿ ಸುಮ್ಮನೆ ಪಿನ್ ನಂಬರ್ RS VSC ಕೊಡಿ, VSRS ಕೊಡಿ, ಏನಾಗುತ್ತೆ ನೋಡಿ, ಏನಾಗಲ್ಲ, ಸಿಂಪಲ್ LCD ಡಮ್ ಮಾಡುತ್ತೆ, ಓಕೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಾಫ್ಟ್ವೇರಲ್ಲಿ ಏನಾದರೂ ಮಾಡ್ಕೊಳ್ಳಿ. ಸಾಫ್ಟ್ವೇರಲ್ಲಿ ಈವನ್ ನೀವು ಬೇಕಾದ್ರೆ ಇಲ್ಲಿದ್ದಾವಲ್ಲ ಬ್ಯಾಟ್ರಿಗಳು, ಇದರ ಬ್ಯಾಟ್ರಿಗಳೆಲ್ಲ ಒಂದೇ ಸರಿ ಕನೆಕ್ಟ್ ಮಾಡಿಬಿಡಿ, ಸಾಫ್ಟ್ವೇರಲ್ಲಿ ಏನೂ ಆಗೋಲ್ಲ. ಬಟ್ ಹಾರ್ಡ್ವೇರಲ್ಲಿ ಮಾಡಬೇಕಾದ್ರೆ ಕೇರ್ಫುಲ್, ಇಷ್ಟು ಹೇಳೋಕ್ಕೆ ಇಷ್ಟಪಡುತ್ತೆ, ಯಾಕೆಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ, ಓಕೆನಾ. ಸೊ ನಂತರ ಸುಮ್ಮನೆ ಈಗ ಸಾಲ್ಡ್ರಿಗನ್ನು ಊಟ ಪಾಠ ದಿವ್ಸಕ್ಕೆ ಹೋಗಿ ಈ ಥರ ಮುರ್ಕೊಂಡು ಕೂತ್ಕೊಳ್ಳಬೇಡಿ, ಓಕೆನಾ. ನೀವು ಅನ್ಕೊಂತಿರ್ಬೋದು, ಬ್ರೋ ಈ ಸಾಲ್ಡ್ರಿಗನ್ನು ಇದೆಲ್ಲ ಪಿನ್ ಬಿಚ್ಚೋದು ಅಷ್ಟೇ ಬ್ರೋ, ಏನು ಈ ಥರ ಹೇಳ್ತೀರಾ ಅಂತ. ಆ್ಯಕ್ಚುಲಿ ಇದು ಕಮ್ಮಿ ರೇಟಿಂದು, ಇನ್ನು ತಗೊಂಬಂದು ತೆಗೆದುಬಿಟ್ಟೆ ಜೋರಾಗಿ. ಸೊ ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಯಿತು. ಅದರಲ್ಲಿ ತಗೊಂಬಂದು ಸರ್ಕ್ಯೂಟಿಗೆ ಮಾತ್ರ ಒಂದು ಸ್ವಲ್ಪ ಸಾಲ್ಡ್ರಿಗನ್ನು ನೀಟ್ ಮಾಡಿದೆ, ಆ ಸರ್ಕ್ಯೂಟ್ ಮೇಲೆ ಇದೆ, ಆ ಸರ್ಕ್ಯೂಟ್ ಸ್ವಲ್ಪ ಡ್ಯಾಮೇಜ್ ಆಯಿತು IC. ಸೊ ಲೆಟ್ ಇಟ್ ಬಿ, ಏನು ಮಾಡೋಕ್ಕಾಗಲ್ಲ. ಈ CN ಮೇಲೆ ಇದೆಲ್ಲ ಇದ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೌಂಟರಲ್ಲಿ ಸಿಗೋಣ.
ಓಕೆ ಬಾಯ್ ಗೈಸ್. ನಾನು 6 ಮಿನಿಟ್ಸ್ ಅಂದಿದ್ದೆ, 15 ಮಿನಿಟ್ಸ್ ಆಯಿತು, ಸಾರಿ. ಏನು ಮಾಡೋಕ್ಕಾಗಲ್ಲ.